ನೋಡ್ರಿ ಸರ, ಈಗ ಕೃತಕ ಮಳೆ ಇತ್ತು. ಇವತ್ತಿನವರೆಗೆ ಅದ್ರ ಭೂಮಿ ಜುಲೈ ತಿಂಗಳು ಬಂದ್ರು ಇವತ್ತಿಗೂ ಒಂದ್ ಹನಿ ತಟ್ ಅಂತ ಭೂಮಿಗೆ ಹನಿ ಮಳೆ ಬಿದ್ದಿಲ್ಲ. ಹೆಸರು ಬಿತ್ತಿದ್ವಿ, ಉಳ್ಳಾಗಡ್ಡಿ ಬಿತ್ತಿದ್ವಿ, ಮೆಕ್ಕೆಜೋಳ ಹಾಕಿದ್ವಿ, ಎಲ್ಲಾ ಬೆಳೆಗಳು ಹಾಕಿದ್ರು ಎಲ್ಲಾ ಬೆಳೆಗಳು ಸಂಪೂರ್ಣ ಒಂದು ಸಸಿ, ಕೆಲವೊಂದ್ ಸಸಿ ಮ್ಯಾಕ ಬಂದಿಲ್ಲ, ಕೆಲವೊಂದ್ ಸಸಿ ಮ್ಯಾಕ್ ಬಂದು ಹುಟ್ಟಿದ್ರು ಸಚಿವಾಗಿ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹಾಳಾಗಕತ್ತವು. ಈಗ ಬೆಳಿ ಏನೋ ಹೆಸರು ಉಳಿಸ್ಕೋಬೇಕಂತ ಕೆಲವೊಬ್ರು ಸ್ಪ್ರಿಂಕ್ಲರ್ ಹಚ್ಚಿ ರೊಕ್ಕ ಖರ್ಚು ಮಾಡಿ ಮಾಡಾಕತ್ತಾರ. ಬೆಳಿ ಉಳಿಸೋಣ ಸಲುವಾಗಿ ಸ್ಪ್ರಿಂಕ್ಲರ್ ಹಚ್ಚಿ ಹೊಡ್ಯಾಕತ್ತಾರ. ಅದು ಸತ್ಯ, ಅದು ಸ್ಪ್ರಿಂಕ್ಲರ್ ಹಚ್ಚಿದ್ರು ಮತ್ತೆ ಏನಾಗುತ್ತೆ, ಬಿಸಿಲು ಕಾದು ಒಣಗಿ ಅದು ಏನೋ ಆಕೈತೆ ಬಿಡ್ತೈತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಎಲ್ಲ ಬೆಳಿ ಒಣಗಾಕತ್ತೇವು. ಸರ್ಕಾರ ಶೀಘ್ರದಲ್ಲಿ ಒಂದು ಬರ ಘೋಷಣೆ ಮಾಡಿ ಬರ ಪರಿಹಾರ ಕೊಡೋಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಇವತ್ತು ಮೂಡ ಬಿತ್ತನೆ ಒಂದು ಕಾರಣ ಮಾಡಕ್ ಮುಂದೆ ಯಾವ್ದಾರು ಮಾಡಿದ್ರೆ ಮೂಡ ಬಿತ್ತನೆ ಕಾರ್ಯ ಒಂದು ಕೈಗೊಂಡ್ರೆ ಇನ್ನೂ ರೈತರಿಗೆ ಅನುಕೂಲ ಆಗುತ್ತೆ. ಇವತ್ತು ಸರ್ಕಾರ ಏಟ್ರ ಪರಿಹಾರ ಕೊಟ್ರೆ ಬದುಕು ಇಲಿಕ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯಂತ ಅವಸ್ಥೆ ಬರ್ತಾರೆ. ಕಳೆದ ವರ್ಷನು ಹೆಸರು ಬೆಳೆ ಹಾಳಾಗಿ ಕೊಪ್ಪಳ ಜಿಲ್ಲಾಕ್ಕೆ 10 ಪೈಸೆ ಬೆಳೆ ಪರಿಹಾರ ಹಾಕಿಲ್ಲ. ಇವ್ರು ಬೆಳೆ ಸಮೀಕ್ಷೆನೂ ಮಾಡಿಲ್ಲ. ಶೀಘ್ರದಲ್ಲಿ ನಾವೇನು ಅವ್ರ ಮನೆಗೆ ಕೇಳಿಲ್ಲ. ನಾವು ಇವತ್ತು ಟ್ಯಾಕ್ಸ್ ತುಂಬಿವಿ. ಟ್ಯಾಕ್ಸ್ ತುಂಬಿದ ದುಡ್ಡಿನ ಮೇಲೆ ನಮ್ಗೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ನಾವು ಕೇಳ್ತೀವಿ, ಹೊರತಾಗಿ ಬೇರೆ ಏನೂ ಕೇಳಲ್ಲ. ಶೀಘ್ರದಲ್ಲಿ ಪರಿಹಾರ ಹಾಕಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರಿಗೆ ಮನವಿ ಮಾಡ್ತೀನಿ.